ನಮ್ಮ ಜೊತೆಗೆ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಧರ್ಮಪತ್ನಿ ಅನಸೂಯ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ದಿಗ್ವಿಜಯ ಎಷ್ಟು ಖುಷಿ ಕೊಡ್ತಾ ಇದೆ, ಏನ್ ಹೇಳ್ತೀರಾ? ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗತ್ತೆ ಅನ್ನೋದು ಎಲ್ಲರ ಮನಸ್ಸಿನಲ್ಲಿ ಇರಲಿಲ್ಲ. ಬಟ್ ಮತದಾರರು ಅಂಥ ಒಳ್ಳೆ ಉತ್ತರ ಕೊಟ್ಟಿದ್ದಾರೆ. ಅದು ತುಂಬ ಅಂದರೆ ತುಂಬ ಸಂತೋಷ ಆಗ್ತಿದೆ, ತುಂಬ ಸಂತೋಷ ಆಗ್ತಿದೆ. ನೀವು ಮತಯಾಚನೆ ಮಾಡೋಕೆ ಹೋದಂತಹ ಸಂದರ್ಭದಲ್ಲಿ ಕನಕಪುರದಲ್ಲಾಗ್ಲಿ ಅಥವಾ ಬೇರೆ ಕಡೆ ಎಲ್ಲ ಯಾವ ಥರ ನಿಮಗೆ ರೆಸ್ಪಾನ್ಸ್ ಇತ್ತು? ನಾನು ಬರೀ ಕನಕಪುರ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದ್ದೆ. ಅಲ್ಲಿ ಶುರುನಲ್ಲಿ ಅವ್ರಿಗೆಲ್ಲ ಸ್ವಲ್ಪ ಮನಸ್ಸಿನಲ್ಲಿ ಏನೋ ಗೊಂದಲ ಇದ್ದಂಗಿತ್ತು. ಆದರೆ ನಾನು ಯಾವಾಗ ನಿಮ್ಮ ಜೊತೆಗೆ ಸದಾಕಾಲ ಇರ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟ ಮೇಲೆ ಎಲ್ಲ ಜನ ನನ್ನ ಜೊತೆಗೆ ಬಂದರು. ಜೊತೆಗೆ ನನಗೂ ಉತ್ತೇಜನ ಕೊಟ್ಟು ನನಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟರು. ಅದ್ರ ಫಲನೇ ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಆರಂಭದಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಡಾಕ್ಟ್ರು ರಾಜಕೀಯಕ್ಕೆ ಬರೋದು ಅಷ್ಟೊಂದು ಮನಸ್ಸು ಇರಲಿಲ್ಲ ಅಂತ ಅನ್ಕೊಂತೀನಿ. ಈಗ ನಿಮ್ಮ ಅಭಿಪ್ರಾಯ ಯಾವ ಥರ ಇದೆ? ಅಲ್ಲ, ಆರಂಭದಲ್ಲಿ ಯಾವ ಕಾರಣಕ್ಕೆ ಅಂದರೆ ಆಗಷ್ಟೇ ಅವರು ಒಂದು ರಿಟೈರ್ಡ್ ಆಗಿ ಬಂದಿದ್ದರು ಒಂದು. ಆಮೇಲೆ ನಮ್ಮದು ವಯಸ್ಸನ್ನು ನಾವು ಲೆಕ್ಕ ಹಾಕಬೇಕು ಎರಡು. ಮೂರನೇದಾಗಿ ಒಬ್ಬ ಮನುಷ್ಯನಿಗೆ ಒಂದು ಗುರಿ ಇರುತ್ತೆ, ಸಮಾಜದಲ್ಲಿ ಒಂದು ಸಾಧನೆ ಮಾಡಬೇಕು ಅನ್ನೋದು. ನಾವು ಎಲ್ಲ ಸಾಧನೆಯೂ ಸಾಧಿಸಿ ಒಂದು ಅದನ್ನು ಆಸ್ವಾದ ಮಾಡಬೇಕು ಅನ್ನೋದೊಂದೇ ನಮ್ಮ ಮನಸ್ಸಿನಲ್ಲಿದ್ದಿದ್ದು. ಆದರೆ ಇದು ವಿಧಿ ಬೇರೆ ಥರ ಮಾಡ್ತು. ಕಾರಣ ಇಷ್ಟೇ, ನಮಗೀಗ ರಾಜಕೀಯ ಬೇಡ ಅಂತ ಅಂದ್ಕೊಂಡು ಹೊತ್ತು ರಾಜಕೀಯದ್ದು ಬೇರೆ ರೀತಿ ಏನಿಲ್ಲ. ಮೇಡಮ್, ಡಾಕ್ಟ್ರು ವೈದ್ಯರಾಗಿದ್ದಾಗಲೂ ಕೂಡ ಸಮಾಜ ಸೇವೆಯಲ್ಲೇ ಅವರು ಗುರುತಿಸ್ಕೊಂಡವರು. ಮುಂದಿನ ದಿನಗಳಲ್ಲಿ ಈಗ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ. ಯಾವ ರೀತಿಯಾಗಿ ಅವರು ಸೇವೆ ಮಾಡಬಹುದು? ಅವರು ಈಗ ಯಾವುದು ಅಂದರೆ ಈ ಸಾಮಾನ್ಯ ಜನರ ಸಮಸ್ಯೆಗಳು ಏನು ಅನ್ನೋದು ಅರಿವಿದೆ ಅವರಿಗೆ. ಆ ಅರಿವೇನು ಅಂದರೆ ಈಗ ಶಿಕ್ಷಣ ಕ್ಷೇತ್ರ, ಕೃಷಿ ಕ್ಷೇತ್ರ, ಆರೋಗ್ಯ ಕ್ಷೇತ್ರನೇ ಸಮಾಜಕ್ಕೆ ಬೇಕಾದ ಫಂಡಮೆಂಟಲ್ ಬೇಸಿಕ್ ಇದು. ಅದಷ್ಟದು ಅರಿವು ಅವರಿಗಿದೆ. ಅದನ್ನು ಹೆಚ್ಚಿನ ರೀತಿಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಥರ ಮಾಡಬಹುದು ಅನ್ನೋದನ್ನು ಒಂದು ಅಂದಾಜು ಅನುಭವ ಎರಡೂ ಇರೋದ್ರಿಂದ ಖಂಡಿತ ಮಾಡ್ತಾರೆ. ಒಳ್ಳೆ ಇದನ್ನು. ಮೇಡಮ್, ಯಾವ್ಯಾವ ರಂಗದಲ್ಲಿ ಅಂದ್ರೆ ಯಾವ್ಯಾವ ರೀತಿಯಾದಂತಹ ಕೆಲಸವನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಸಂಸದರ ಪತ್ನಿಯಾಗಿ ಅಂತ ಕೇಳೋದು? ಈಗ ವಿಶೇಷವಾಗಿ ಒಂದು ಆರೋಗ್ಯ ಕ್ಷೇತ್ರ ಅಂದರೆ ಈಗ ಸುಮಾರು ಆಸ್ಪತ್ರೆಗೆ ಸಿಬ್ಬಂದಿಗಳಿಲ್ಲ. ಆ ಸಿಬ್ಬಂದಿಗಳ ಒಂದು ವ್ಯವಸ್ಥೆ ಆದಂಗೆ ಅಲ್ಲಿ ಸರಿಯಾದ ರೀತಿಯಲ್ಲಿ ಆಯಾಯ ಊರುಗಳಿಗೆ ಅದರದ್ದು ಸೇವೆ ಸಿಗೋ ಅಂಥದ್ದು ಒಂದು ಆರೋಗ್ಯದ್ದು. ಅದೇ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲವು ಸ್ಕೂಲ್ಗಳಿಗೆ ಟೀಚರ್ಸ್ ಇಲ್ಲ. ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಒಂದು ಶಿಕ್ಷಣ ಆಗಬೇಕು. ಕೃಷಿ ಕ್ಷೇತ್ರದಲ್ಲಿ ತುಂಬ ಚಾಲೆಂಜ್ ಇರೋದೇ ಕೃಷಿ. ಯಾಕೆಂದರೆ ಹೆಚ್ಚಿನ ರೀತಿ ಜನ ಕೃಷಿ ಕ್ಷೇತ್ರಕ್ಕೆ ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅದರಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ಅಂತ. ಆ ಯಾವ್ಯಾವುದು ಪ್ರಾಬ್ಲಮ್ ಇದೆ, ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ರಾಮನಗರ ಈ ಕ್ಷೇತ್ರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ರೇಷ್ಮೆ ಬೆಳೆಗಾರರಿಗೆ ತುಂಬ ಸಮಸ್ಯೆ ಇದೆ ಇಲ್ಲಿ. ಅದನ್ನು ಕೆಲವೆಲ್ಲ ಅವರು ಎಕ್ಸ್ಪ್ರೆಸ್ಸೇ ಮಾಡಿದ್ದಾರೆ. ಒಂದು ನಿಗದಿತ ಬೆಂಬಲ ಬೆಲೆಗೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ನಮ್ಮ ರೇಷ್ಮೆ ಬೆಳೆಗೆ ಒಂದು ಸ್ಥಾನಮಾನ ಸಿಗೋ ಅಂಥದ್ದು ಇದೆ ಈ ರೀತಿ. ಆಮೇಲೆ ಅವರು ಹೆಚ್ಚಿನ ರೀತಿ ನಾನು ಹೇಳಿದ್ನಲ್ಲ, ಆರೋಗ್ಯ, ಶಿಕ್ಷಣ, ಕೃಷಿ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಅವ್ರ ಮನಸ್ಸಲ್ಲಿದೆ. ಏಕೆಂದರೆ ಅದು ಮೂರು ಚೆನ್ನಾಗಾದರೆ ನಮ್ಮ ಸಮಾಜ ಒಂದು ಒಳ್ಳೆ ನೆಮ್ಮದಿಯಾದ ಬದುಕು ಸಿಗುತ್ತೆ ಸಮಾಜದ ಜನರಿಗೆ ಅನ್ನೋದಷ್ಟೇ. ಮೇಡಮ್, ಕನಕಪುರ ನಿಮ್ಮ ಪ್ರತಿಸ್ಪರ್ಧಿ ಮತ್ತೆ ಅವರ ಕುಟುಂಬದವರ ಪ್ರಾಬಲ್ಯ ಜಾಸ್ತಿ ಇರುವಂತಹ ಕ್ಷೇತ್ರ. ಅಲ್ಲಿ ನಿಮಗೆ ಗೆಲ್ಲಲೇಬೇಕು, ಅಲ್ಲಿ ನಿಮಗೆ ಡಿಸೈಡರ್ಸ್ ಆಗ್ತಾರೆ ವೋಟರ್ಸ್ ಅನ್ನುವಂತಹ ಒಂದು ಎಕ್ಸ್ಪೆಕ್ಟೇಷನ್ ಯಾವ ಥರ ಇತ್ತು ಮೇಡಮ್? ಏಕೆಂದರೆ ಹಿಂದಿನ ಚುನಾವಣೆಯಲ್ಲೆಲ್ಲ ಹೆಚ್ಚು ಮತ ಅಲ್ಲೇ ಅವ್ರಿಗೆ ಸಿಕ್ಕಿರೋದು. ಅದರಿಂದ ನಮಗೆ ಅಲ್ಲಿ ಸರಿಯಾದ ಲೀಡ್ರ್ ಯಾರೂ ಇರಲಿಲ್ಲ. ಅಲ್ಲಿ BJPಲಾಗಲಿ ಅಥವಾ JDSನಲ್ಲಾಗಲಿ ಇದ್ದರೂ ಹಳಬ್ರೇನೆ. ಆದರೆ ಅವ್ರಿಗೆ ನಮ್ಗೆ ಯಾವಾಗಲೂ ಇದೇ ಫಲ ಸಿಗೋದು, ಇದೇ ರೀತಿ ಅಂತ ಹೇಳಿ, ಏಕೆಂದರೆ ಪಾರ್ಟಿಗಂತ ಪ್ಲಸ್ ಇಲ್ಲ ಅನ್ನೋದಿತ್ತು. ಇದನ್ನು ಅಳಿಸಿ ಒಂದು ಹೊಸ ರೂಪ ಕೊಡಬೇಕು ಅನ್ನೋದು ಒಂದೇ ನನ್ನ ಗುರಿ ಇದ್ದಿದ್ದು. ಅದೇ ಕಾರಣಕ್ಕಾಗಿ ನಾನು ಕನಕಪುರ ಕ್ಷೇತ್ರ ಬಿಟ್ಟು ಇನ್ನೆಲ್ಲೂ ನಾನು ಹೋಗಲೇ ಇಲ್ಲ. ಪ್ರತಿ ದಿನ ಪ್ರತಿ ಕ್ಷಣ ನಾನು ಅಲ್ಲಿ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ ಮತ್ತು ಮತದಾರರ ಜೊತೆಲೇ ಇದ್ದು ಕಳೆದಿದ್ದೀನಿ ಕೊನೆಯ ದಿವಸಕ್ಕೆ. ಮೇಡಮ್, ಕೊನೆಯದಾಗಿ ಡಾಕ್ಟ್ರು ತುಂಬಾ ಸೌಮ್ಯ ಸ್ವಭಾವದವರು. ಈ ರಾಜಕಾರಣ ಅಂತೇಳಿ ಹೇಳಿದ್ರೆ ನಿಮಗೆ ಬಹಳ ಚಿಕ್ಕ ವಯಸ್ಸಿಂದನೇ ಗೊತ್ತಿದೆ, ಬಹಳ ಕೌಂಟರ್ ಅಟ್ಯಾಕ್ ಆಗುತ್ತೆ, ವಾಗ್ಬಾಣಗಳಿರುತ್ತೆ, ಬಹಳ ಕಟುವಾದ ಪದಗಳು, ಟೀಕೆಗಳು ಎಲ್ಲವೂ ಬರ್ತಾ ಇರುತ್ತೆ. ಅದನ್ನ ಎದುರಿಸೋದಕ್ಕೆ ಯಾವ ರೀತಿಯಾಗಿ ಮಾನಸಿಕವಾಗಿ ಸಿದ್ಧ ಆಗಿದ್ದಾರೆ ಅಂತ? ಈಗ ಕೆಲವನ್ನ, ಏಕೆಂದರೆ ಈಗ ಅವ್ರ ಮನಸ್ಸು ಪಕ್ವಾಗಿದೆ. ಅವ್ರು ಜಯದೇವದಲ್ಲಿದ್ದಾಗ ಇಟ್ ವಾಸ್ ನಾಟ್ ಎ ಫ್ಲವರ್ ಬೆಡ್ಡಲ್ಲಿ, ನಿಮಗೆ ಗೊತ್ತಿಲ್ಲ, ಎಲ್ಲ ಅಂದ್ಕೊಂಡಿದ್ದಾನೆ ಅವ್ರು ಕೂತ ಜಾಗ ಬರೀ ಹೂವಿನ ಹಾಸಿಗೆ ಆಗಿತ್ತಂತ. ಖಂಡಿತ ಇಲ್ಲ. ನಾನು ಪ್ರತಿ ದಿನ ನೋಡಿದ್ದೀನಿ, ಅದ್ರ ಕೆಳಗೆ ಸುಮಾರು ಮುಳ್ಳುಗಳಿತ್ತು.
ಆ ಮುಳ್ಳನ್ನು ಚುಚ್ಚಿಸ್ಕೊಂಡು ಅವ್ರಿಗೆ ಅನುಭವ ಇದೆ. ಆದರೆ ನಮ್ಮಿಬ್ಬರ ಸ್ವಭಾವ ಏನು ಅಂದರೆ, ಪ್ರಾಬ್ಲಮ್ಗಳನ್ನ ಎಲ್ಲೂ ನಾವು ಹೊರಗಡೆ ತೋರಿಸ್ಕೊಂಡರೆ ಅಲ್ಲ, ಆ ಸಮಸ್ಯೆಗಳಿಗೆ ನಾವು ಯಾವ ರೀತಿ ನಡಿಬೇಕು ಅನ್ನೋದಷ್ಟೇ ನಾವು ನಡ್ಕೊಂಬಂದಿದ್ದೀವೋ ಹೊರತು ನೀವು ಅನ್ಕೊಂಡಂಗೆ ಜಯದೇವದಲ್ಲಿ ಯಾವುದು ಸ್ಟ್ರೈಟ್ ಫಾರ್ವರ್ಡ್ ಇರಲಿಲ್ಲ. ಸೊ ಅಷ್ಟೇ ಅನುಭವ ಸಾಕು. ನಾವಿಲ್ಲೂ ಅಷ್ಟೇ ನಿಮಗೆ ಎಷ್ಟೊಂಥರ ಟೀಕೆಗಳು ಬಂತು, ಎಲ್ಲಾದರೂ ನಾವು ಅದಕ್ಕೆ ಉತ್ತರ ಕೊಟ್ಟಿದ್ದು ನೋಡಿದ್ರ ನೀವು? ಖಂಡಿತ ಇಲ್ಲ. ಯಾಕೆಂದರೆ ನಮಗೆಲ್ಲ ವಯಸ್ಸು ಪಾಠ ಕಲಿಸಿದೆ, ಆಮೇಲೆ ಇದೆಲ್ಲ ಪಾಠ ಕಲಿಸಿದೆ. ಅದರಿಂದ ಅವ್ಯಾವುದು ನಾವು ಅಷ್ಟು ತಲೆಗೆ ಹಾಕಲ್ಲ ಬಿಡಿ. ಕೊನೆಯದಾಗಿ ಕಾರ್ಯಕರ್ತರಿಗೆ ಏನು ಹೇಳ್ತೀರಾ? ಮತ್ತೆ ಕ್ಷೇತ್ರದಲ್ಲಿ ಖಂಡಿತವಾಗಿಯೂ ಕೂಡ ಒಂದು ಗೆಲುವು ಇನ್ನೊಬ್ಬ ಸೋತ ವ್ಯಕ್ತಿಗೆ ಅಥವಾ ಸೋತ ವ್ಯಕ್ತಿಯ ಬೆಂಬಲಿಗರಿಗೆ ನಿಜಕ್ಕೂ ಕೂಡ ಕಹಿ ಆಗಿರುತ್ತೆ, ಅರಗಿಸ್ಕೊಳ್ಳೋದು ಕಷ್ಟ ಆಗಿರುತ್ತೆ. ನಿಮ್ಮ ಕಾರ್ಯಕರ್ತರಿಗೆ ಯಾವ ತರಹದ ಒಂದು ಸಂದೇಶವನ್ನು ಕೊಡ್ತೀರಾ? ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಸೋಲು ಗೆಲುವು ಎಲ್ಲರ ಬದುಕಲ್ಲೂ ಇರುತ್ತೆ. ನಾವು ಈಗ ಗೆದ್ದಿದ್ದೀವಿ ಅಂತ ತುಂಬ ದೊಡ್ಡದಾಗಿ ಬೀಗಬಾರ್ದು. ನಾವು ಅದನ್ನು ಸಂತೋಷವಾಗಿ ಆಸ್ವಾದಿಸಲಿ, ಬೇಡ ಅಂತ ಹೇಳಲ್ಲ. ಆದರೆ ಯಾರೇ ಕೆಟ್ಟ ಟೀಕೆಗಳು ಮಾಡಿದ್ರೆ ಅದನ್ನು ಸಹಿಸ್ಕೊಂಡು ನಾವು ಯಾವುದೇ ರೀತಿ ಗೊಂದಲ ಸೃಷ್ಟಿ ಮಾಡ್ದಲೇ ವಾತಾವರಣ ನೆಮ್ಮದಿಯಾಗಿರಬೇಕು. ಆ ಥರ ಎಲ್ಲೂ ಸಹ ಒಂದು ಗಲಭೆ ಗದ್ದಲಗಳಿಗೆ ಅವಕಾಶ ಕೊಡಬಾರ್ದು ಅಂತ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಅನಸೂಯ ಅವರು ನ್ಯೂಸ್ ಫಸ್ಟ್ ಜೊತೆಗೆ ತಮ್ಮ ಪತಿಯ ಗೆಲುವಿನ ಬಗ್ಗೆ ಹಂಚಿಕೊಂಡಂತಹ ರೀತಿ. ಕ್ಯಾಮರಾಮನ್ ಬೈದೇಶ್ ತಿಪ್ಟೂರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.